Welcome to my new vlog. I am MS Darshan and you are watching MSD Directions. Hello, good morning friends. Welcome to my new vlog. You are watching MSD Directions and this is MS Darshan. So ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಇವತ್ತು ನಿಲನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನಿಲ್ಲ, ವಿ ಹ್ಯಾವ್ ಎ ವೆರಿ ಬಿಗ್ ಪ್ಲ್ಯಾನ್ ಕಮಿಂಗ್ ಅಪ್. ದೊಡ್ಡ ರೈಡ್ 4 days ರೈಡ್ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಸಮ್ ಮಾಡಿಫಿಕೇಷನ್ ಮಾಡಿಸ್ಬೇಕಾಗಿತ್ತು. ಫಾಗ್ ಲ್ಯಾಂಪ್ ವಯರಿಂಗ್ ಮಾಡಿಸ್ಬೇಕು, ಅದು ಬೇರೆ ಇಲ್ಲ, ಕೆಟ್ಟೋಗಿದೆ. ಸೊ ಫಾಗ್ ಲ್ಯಾಂಪ್ ಅಂತೂ ತುಂಬ ಇಂಪಾರ್ಟೆಂಟು ಹೈವೇಲಿ, ಬಟ್ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡಿದಿರ ಅದು ಹಾಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟು. ಇಟ್ಸ್ ಇಲ್ಲಿಗಲ್ ಟು ಹ್ಯಾವ್ ಫಾಗ್ ಲ್ಯಾಂಪ್ ನಾವು, ಬಟ್ ಸ್ಟಿಲ್ ಬೇಕೇ ಬೇಕು ಲಾಂಗ್ ರೈಡ್ಸ್ಗೆಲ್ಲ. ರಾತ್ರಿ ಹೊತ್ತು ಓಡ್ಸೋಕ್ಕಂಥ ಗಾಡಿ ತುಂಬ ಪ್ರಾಬ್ಲಮ್ ಆಗೋಗುತ್ತೆ. ಆ್ಯಂಡ್ ಎಸ್, ಸೊ ಫಸ್ಟು ಗಾಡಿಗೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿಸೋಣ ಅಂತ. ಎಲ್ಲ ಸೇಮ್ ಸೆಟಪ್ ನೋಡಿ ನನಗೂ ಬೇಜಾರಾಗೋಗಿದೆ. ಏನಾದರೂ ಬೇರೆ ಚೇಂಜಸ್ ಥರ ಮಾಡಿಸೋಣ ಅಂತ. ಆ್ಯಂಡ್ ಆಲ್ಸೋ ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನೀವು, ನಾನು ಒಂದು 10K ರನ್ಗೆ ಹೋಗಿದ್ದೆ. ಬ್ಯಾಂಗ್ಳೂರು ಅಪೋಲೋ ಟೈರ್ಸ್ ಕಂಡಕ್ಟ್ ಮಾಡಿದ್ದು. ಸೊ ಅಲ್ಲಿ ನನಗೆ ಗೋ ಬೌಲಿಂಗ್ ಪಾಸಸ್ ಸಿಕ್ಕಿತ್ತು. 2 ಪಾಸಸ್ ಇದೆ. ಸೊ ಹಂಗೆ ನಾನು ನೀಲನ್ನು ಮಾಲ್ಗೆ ಹೋಗಿ ಗೋ ಬೌಲಿಂಗ್ ಆಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ, ಗಾಡಿ ಬಿಟ್ಬಿಟ್ಟು ಹೋಗೋದು ವಯರಿಂಗ್ಗೆ, ಇಲ್ಲ ಹಂಗೆ ಹೋಗಿ ಆಮೇಲೆ ಸರಿ ಮಾಡ್ಸೋಕೆ ಹೋಗೋದ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಪ್ಲ್ಯಾನ್ ನೋಡುವ. ಮೈಕ್ ಸೆಟಪ್ ಮಾಡಿದ್ದೀನಿ. ಇದೊಂಥರ ಟೆಸ್ಟಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಬಿಫೋರ್ ಎ ಬಿಗ್ ರೈಡ್ ಮೈಕ್ ವರ್ಕ್ ಆಗ್ತಿದೆಯೋ ಇಲ್ವೋ, ಗೋಪ್ರೋ ಸರಿಯಾಗಿ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ಲ, ದ ವ್ಯೂ ನನಗೇನಂತ ಹೇಳಿದ್ರೆ ಈ ಪಾರ್ಟ್ ಬಂದಾಗ ಇಲ್ಲಿ ಕಟ್ಟಾಗುತ್ತೆ ಅಂತ ಗೊತ್ತು. ದ ವ್ಯೂ ಚೆನ್ನಾಗಿ ಬರೋಲ್ಲ. ಐ ನೀಡ್ ಟು ಕೀಪ್ ಮೈ ಹೆಡ್ ಅಪ್. ಸೊ ಆವಾಗ ವ್ಯೂ ಸೂಪರಾಗಿ ಕಾಣಿಸುತ್ತೆ. ಬಟ್ ಅದು ಸ್ಟ್ರ್ಯಾಪ್ಸ್, ಹೆಲ್ಮೆಟು ಚೇಂಜ್ ಮಾಡಬೇಕು, ತುಂಬಾ ಕೆಲಸ ಇದೆ. ಒಂದು ಸಲ ಬೈಕ್ ಇಸ್ಕೊಂಡ್ವಿ ಅಂತ ಹೇಳಿದ್ರೆ ಖರ್ಚು ಮೇಲೆ ಖರ್ಚು ಇರುತ್ತೆ. ಎಷ್ಟೇ ಮಾಡಿಸಿದ್ರು ಅದು ತೃಪ್ತಿ ಅನ್ನೋದೇ ಇರಲ್ಲ. ಅದು ನೋ ಸ್ಯಾಟಿಸ್ಫ್ಯಾಕ್ಷನ್ ಅಟ್ ಆಲ್. ಏನಾದರೂ ಈ ಥರ ಚೇಂಜ್ ಮಾಡಿಸ್ಬೋದು, ಬೇರೆ ಥರ ಚೇಂಜ್ ಮಾಡಿಸ್ಬೋದು ಅಂತ ತುಂಬಾ ಇರುತ್ತೆ. ಕಾಸು ಹೋಗೋದು ಹೋಗುತ್ತೆ. ಹಂಗೆ ಅಗೇನ್ ದುಡ್ಕೋತೀವಿ. ಸ್ವಲ್ಪ ಸೇವಿಂಗ್ಸ್ ಜೊತೆಗೆ ಈ ಥರ ಮೋಜು ಮಸ್ತಿ, ದ ಫನ್ ವಾಟ್ ವಿ ವಾಂಟ್ ಲೈಫಲ್ಲಿದ್ದರೆ ತುಂಬಾ ಖುಷಿಯಾಗಿರ್ಬೋದು. ಎಲ್ಲ ನಮ್ಮ ಕೈಯಲ್ಲಿದೆ ಗೈಸ್. ಹೌ ವಿ ಸಿ ದ ಲೈಫ್ ರಿಯಲಿ ಮ್ಯಾಟರ್ಸ್. ತುಂಬಾ ಟ್ರಾಫಿಕ್ ಆಗೋಗಿದೆ. ಈ ಕಡೆ ಬರೋಕ್ಕೆ ಬೇಜಾರಾಗುತ್ತೆ. ಬಟ್ ಆದರೂ ಏನೋ ಮಾಡ್ಕೊಂಡು ಬಂದೆ ಇವತ್ತು. ಲೆಟ್ಸ್ ಸಿ, ನಾನು ಇನ್ನೂ ಅಲ್ಲಿ ನೈನ್ದಳ್ಳಿವರೆಗೂ ಹೋಗಬೇಕು. ಆ ಪಾಸಸ್ ಸಿಕ್ಕಿರೋದು ನೈನ್ದಳ್ಳಿ ಹತ್ರ ಇರೋ ಒಂದು ಮಾಲ್ದೇನೆ ಅದು. ಸೊ ಅಲ್ಲೇ ಹೋಗಿ ಗೋ ಬೌಲಿಂಗ್ ಆಡಬೇಕು. ಆ್ಯಂಡ್ ಆಲ್ಸೋ ಅಲ್ಲೇ ಅವ್ನು ನಿಲನ್ ಮನೆ ಹತ್ರನೇ ಇರೋದು ವಯರಿಂಗ್, ಐ ಮೀನ್ ಬೈಕ್ ಮಾಡಿಫಿಕೇಷನ್ ಸೆಂಟರು. ಈ ಟ್ರಾಫಿಕೆಲ್ಲ ಸ್ಕಿಪ್ ಮಾಡಿ ಅಲ್ಲಿ ಮಾಲ್ ಹತ್ರ ಸಿಗೋಣ. ಬಾಯ್. ಓ ಮೈ ಗಾಡ್, ಇಲ್ಲಿ ಬ್ರಿಡ್ಜ್ ಮೇಲೆ ಇರಬೇಕಾದ್ರೆ ಒಂದು ಶೇಕಿಂಗ್ ಫೀಲ್ ಆಗುತ್ತೆ. ತುಂಬ ಒಳಗಡೆ ಇರೋ ಭಯ ಎಲ್ಲ ಕಿತ್ಕೊಂಡು ಆಚೆ ಬರ್ತಿರೋದು. ಅದು ಬೇರೆ ಇವಾಗ ಬ್ಯಾಂಗ್ಳೂರಲ್ಲಿ ಯಾವ ಬ್ರಿಡ್ಜು ಸರಿ ಇಲ್ಲ. ಜಾಸ್ತಿ ಗಾಡಿಗಳಾಗ್ಬಿಟ್ಟು ಎಲ್ಲೋದ್ರೂ ಇಟ್ ವಿಲ್ ಬಿ ಶೇಕಿಂಗ್. ಜಾಸ್ತಿ ಬ್ರಿಡ್ಜ್ ಮೇಲೆ ಆಲ್ಟ್ ಆಗಕ್ಕೆ ಹೋಗ್ಬೇಡಿ. ಟ್ರಾಫಿಕ್ ಇದ್ದರೂ ಸರಿ, ಎಲ್ಲಾದರೂ ಸೇಫಾಗಿ ಒಂದು ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡು ಆದಷ್ಟು ಮುಂದೆ ಮೂವ್ ಆಗಂಗೆ ನೋಡಿ. ಈ ಟ್ರಾಫಿಕಲ್ಲಿ ಹೋಗೋ ಅಷ್ಟೆಲ್ಲ ಅದು ಜೀವನ ಇಲ್ಲೇ ಕಳೆದೋಗುತ್ತೆ ಅಂತ ಅನ್ಸುತ್ತೆ. ಸೊ ಬ್ಯಾಂಗ್ಳೂರ್ ಟ್ರಾಫಿಕ್ ಕಡಿಮೆ ಮಾಡಬೇಕಂತ ಹೇಳಿದ್ರೆ ಏನು ಸ್ಟೆಪ್ಸ್ ತೊಗೋಬೋದು ಅಂತ ನೀವು ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಲೆಟ್ಸ್ ಡಿಸ್ಕಸ್ ಅಬೌಟ್ ಇಟ್. ನಾನಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ಬ್ಯಾಂಗ್ಳೂರಲ್ಲಿ ಒಂದೇನಂತ ಹೇಳಿದ್ರೆ ಇಲ್ಲಿ
ಹೆಲ್ಮೆಟ್ ಹಾಕಿದ್ರೆ ಅದೇನು ಪ್ರಾಬ್ಲಮ್ ಇಲ್ಲ ಪೊಲೀಸವ್ರಿಗೆ. ಗಾಡಿ ಸರಿ ಇರಬೇಕು, ಏನು ಮಾಡಿಫಿಕೇಷನ್ ಆಗಿರಬಾರ್ದು, ಹೆಲ್ಮೆಟ್ ಹಾಕಿರಬೇಕು, ಆವಾಗ ಬಿಟ್ಟು ಹೋಯ್ತಾರೆ. ಎಸ್, ಫೈನಲಿ ದ ಟ್ರಾಫಿಕ್ ಈಸ್ ಓವರ್. ಮೇಡಮ್ ಜಾಗ ಮಳೆ ಬರೋಂಗಿದೆ. ಮಳೆ ಬರೋಷ್ಟರಲ್ಲಿ ಬೇಗ ಹೋಗಿ ರೀಚ್ ಆಗಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಹಾಕ 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 ವಾಂಕೋ ಕೃಷ್ಕ. KSRTC ಇಬ್ಬರು ಫೈಟಿಂಗ್ ಆಡ್ಕೊಂಡು ಪಾಪ ಇನ್ನೂ ಸ್ವಲ್ಪ ಹೊತ್ತು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಫೈಟಿಂಗು, ಒಳ್ಳೆ ಕಂಟೆಂಟು. ಬಟ್ ಮಿಡಲಲ್ಲಿ ನನ್ನ ಹಾಕ್ಕೊಂಡು ಎಲ್ಲರೂ ಉಪ್ತಾರೋ ಅಂದ್ಬಿಟ್ಟು ಎಸ್ಕೇಪ್ ಆದ ಅಲ್ಲಿಂದ. ಸೊ ಆದರೂ ಹೈವೇ ಆಗಲಿ ಸಿಟಿ ಲಿಮಿಟ್ಸ್ ಆಗಲಿ ಈ ಗೌರ್ಮೆಂಟ್ ಬಸ್ ಅವರು ತುಂಬಾ ಟ್ರಬಲ್ ಮಾಡ್ತಾರೆ. ಒಳ್ಳೆ ಕಾಂಪಿಟೇಷನಲ್ಲಿ ಓಡಿಸ್ತಾರೆ. ಏನು F1 ರೇಸ್ ನಡೀತಿದೆಯಾ ಇಲ್ಲಿ ಈ ಟ್ರಾಫಿಕಲ್ಲಿ. ಪಾಪ ಅವ್ನ ಕಾರ್ ಅವ್ನಿಗೆ ತುಂಬ ಜಸ್ಟಲ್ಲಿ ಮಿಸ್ ಆಗೋನು ಇವತ್ತು. ಒಳ್ಳೆ ಒಂದು ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ. ಬ್ಯಾಂಗ್ಳೂರಲ್ಲಂತೂ ಗಾಡಿ ಓಡಿಸ್ಬೇಕಾದ್ರೆ ಹೈವೇಲೇನೋ ಸ್ಪೀಡ್ ಅಂತ ಕಂಟ್ರೋಲ್ ಮಾಡೋ, ಬಟ್ ಇಲ್ಲಿ ಟ್ರಾಫಿಕಲ್ಲೂ ಆ ಥರ ಓಡಿಸೋ ರ್ಯಾಶ್ ಡ್ರೈವಿಂಗ್ ಇದ್ದರೆ ಹುಷಾರಾಗಿರ್ಬೇಕಪ್ಪ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ನಮ್ಮ ಸೇಫ್ಟಿಲಿ ನಾವು ಇರೋಣ. ಒಂದು ರಿಕ್ವೆಸ್ಟು ಎಲ್ಲರ ಹತ್ರ, ಯಾರು ರ್ಯಾಶ್ ಡ್ರೈವಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಆರಾಮಾಗಿ ನಿಮ್ಮ ಕಂಟ್ರೋಲಲ್ಲಿ ಇದ್ದರೆ ಗಾಡಿನ, ನಿಮಗೆ ಒಂದು ಕಾನ್ಫಿಡೆನ್ಸ್ ಇದ್ದರೆ ಪಾಸ್ ಆಗ್ಬೋದು ಅಂತ ಆವಾಗ ಪಾಸ್ ಆಗಿ. ಸುಮ್ಮನೆ ರ್ಯಾಶ್ ಡ್ರೈವಿಂಗ್ ಎಲ್ಲ ಬೇಡ. ಲೆಟ್ಸ್ ಗೋ. ಸೊ ನಾನು ಬಂದಿರೋದು ಡಿವಿನಿಟಿ ಮಾಲ್ಗೆ, ನೈಂಡಳ್ಳಿ ಹತ್ರ ಲೊಕೇಟ್ ಆಗಿದೆ. ಆ್ಯಂಡ್ ಇದೇ ಮಾಲಲ್ಲಿ 4th ಫ್ಲೋರಲ್ಲಿ ರಿಬೌಂಡ್ ಅಂತ ಗೇಮ್ ಝೋನ್ ಓಪನ್ ಆಗಿದೆ. ಆ್ಯಂಡ್ ನನಗೆ ಪಾಸ ಸಿಕ್ಕಿರೋದು ಅಲ್ಲಿ ಬೌಲಿಂಗ್ ಇರೋ ಇದಕ್ಕೆ. ಸೊ ಆಲ್ರೆಡಿ ಅಣ್ಣ ತಂಗಿ ಬಂದು ಕಾಯ್ಕೊಂಡಿದ್ದಾರೆ, ಅವನ್ನ ಹೋಗಿ ಮೀಟ್ ಆಗುವ. ಏನಿಲ್ಲ, ಏಳ್ನೇ ಕರ್ಕೊಂಡು ಬಂದ. ಇವಾಗ ನೀನು ಕೊಡಿಸ್ಬೇಕಲ್ಲಿ, ನಿಂದೆ ಫುಲ್ಲು. ಅಮ್ಮ ಇಲ್ಲೇ. ಸೊ ನಾವಿಲ್ಲಿ ಬಂದಾದ್ಮೇಲೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ನನ್ನ ಹತ್ರ ಇದ್ದಿದ್ದ ಪಾಸು ಇಟ್ಸ್ ನಾಟ್ ಎ ಫ್ರೀ ಪಾಸ್, ದೇ ವಾಸ್ ಅ ಕ್ಯಾಚ್. ಏನಂತ ಹೇಳಿದ್ರೆ, ಒಂದು ಕಾರ್ಡ್ ಇಸ್ಕೊಂಡು ಅದಕ್ಕೆ 1000 ರೂಪೀಸ್ ರೀಚಾರ್ಜ್ ಮಾಡಿದ್ರೆ 1 ಕೂಪನ್ ಯೂಸ್ ಮಾಡ್ಬೋದಾಗಿತ್ತು. ಅದೇ ಥರ 2000ಗೆ ರೀಚಾರ್ಜ್ ಮಾಡಿದ್ರೆ 2 ಕೂಪನ್ಸ್ ಯೂಸ್ ಮಾಡ್ಬೋದಾಗಿತ್ತು. ಐ ಹ್ಯಾವ್ ಒನ್ ಮೋರ್ ಕಾರ್ಡ್. ಟು ಫ್ರೀ ಅಂತ ಕೊಡ್ಬಿಡು. ಶರ್ಟ್ ನಿಕ್ಕಿನ ರೆಡಿ ಆಗಿರ. ನಿಕ್ಕಿ ಸೋಲಕ್ ರೆಡಿ ಆಗಿರೋ. ಬ್ರೋ ನೀನು ನೋಡೋಣ ಬಾ ಇವಾಗ. ಸೋತೋರ್ ಬರ್ಗರ್ ಆಗಲ್ವಾ? ಓಕೆ, ನಾನು ಸೋಲಲ್ವಲ್ಲ. ಹಿಡ್ಕೋ. ಇಲ್ಲೇನಾ? ಬ್ಲಾಗ್ ಮಾಡಿದ್ರೆ ಆಗಲ್ಲ, ಮಾತಾಡ್ಬೇಕು. ಹೌದು, ಇವಾಗ ಯಾರು ಗೆಲ್ತಾರ ನಾನೇ ನೋಡೋದು. ಗೆಲ್ಲೋದು ಯಾರು? ನಾನು. ಆಮ್ದ ವಿನ್ನರ್. ಕನ್ಸು ರಮೇ ಓಳು. ನಾನು ಬ್ಲಾಗರ್ ಆಗ್ಬೋದ್ರ? ವಾಯ್ಸ್ ಚೆನ್ನಾಗಿದೆ ಕಣೋ, ಈ ಥರದ್ದು ತಗೊಂಡ್ರೆ ಚೆನ್ನಾಗಿರುತ್ತೆ. ಸೋತ್ರೆ ನಮಗೆ ಸ್ಟುಡಿಯೋ ಬೇಡ, ವೆಸ್ಟ್ ಸೈಡಲ್ಲಿ ಶಾಪಿಂಗ್. ಏನೇ ಅನ್ಕೊಂಡೆ, ನನ್ನ ಅಕೌಂಟ್ ಮಾನಿಟೈಸ್ ಆಗಿಲ್ಲ. ಇಲ್ಲನೇ ಎಲ್ಲ ಸ್ಪಾನ್ಸರ್ ಇವಾಗ. ನನ್ನ ಬಿಟ್ಟು ಕೇರಳ ಟ್ರಿಪ್ ಹೋಗ್ತಾ ಇದ್ದೀರಾ ನೀವು? ಮತ್ತೆ ಏನಾದರೂ ಬೈ ಸಮಥಿಂಗ್ ಆ್ಯಂಡ್ ಗೋ. ಬೈಯಿಂಗ್ ಎಂಟರ್ಟೈನ್ಮೆಂಟ್. So basic rules are, you guys are not supposed to cross the starting line. Okay. Considered as foul about that same rule. In each frame you'll get 2 chances. So first person. ನಾನೇನಾ? Yeah.
ಬಿ ಪ್ರಿಪೇರ್ಡ್ ಬರ್ಗರ್ಗೆ. ಗೊಟ್ಟರ್ ನೀವಿಬ್ರು ಕಾಂಪಿಟೇಷನ್ ಅಲ್ಲಿ ಇದ್ದೀರಾ ಇವಾಗ. What is this? ಓ ಸೂಪರ್. ಇಲ್ಲ ನಿದ್ದೆ ಇರೋದು. ಓ I will come. ಗಟ್ಟರ್ ಗಟ್ಟರ್ ಗಟ್ಟರ್. ಹೋಯ್ತಾ? ಫುಲ್ 2 ಶಾಟ್ ಹೊಡಿಬೇಕು. Nice. What is the score? 39-6-8. ಎಷ್ಟಿದ ಲೀಡಿಂಗ್ ಅಲ್ಲಿ ಬೇಡ, ರೀಚ್ ಆಗಕ್ಕೂ ಆಗಲ್ಲ. ಓಕೆ ಓಕೆ. ಸೋಲೋ 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 ಟು ಟು ಟು. ಇರ್ಬೇಕು ಅದಕ್ಕೆ ಆಡೋಕ್ಕೆ. ಯಾಕೋ ನಮ್ಮ ವೆರಿ ಕಾಂಪಿಟೇಟಿವ್ ಪರ್ಸನ್. ಸೋತ್ರೆ ನೋಡು, ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಆಡ್ತೀನಿ. ಓ ನೀನು ಬಾಲ್ ಜೊತೆನೆ ಹೊಟ್ಟೋಗ್ತೀಯ ಆಮೇಲೆ. ಪರ್ಪಲ್ ಮೋಸ ಮಾಡಿ ಗೆಲ್ತವನೆ. ರೆಕಾರ್ಡ್ ಆಗಿಲ್ಲ. ನಾನೇನ್ ಬರ್ಗರ್ ಕೊಡ್ಸಲ್ಲ. ಅಲ್ಲೋ ನಾನೇನ್ ಬರ್ಗರ್ ಚಾಲೆಂಜ್ ನೋವೇ. ನಾನೇನ್ ಬರ್ಗರ್ ಕೊಡ್ಸಲ್ಲ, ಚಾನ್ಸೇ ಇಲ್ಲ. ಚಾಲೆಂಜ್ ಚಾಲೆಂಜ್. ಯಾರು ಲಾಸ್ಟಲ್ಲಿ ಬರ್ತಾರೋ ಅವ್ರು ಕೊಡಿಸ್ಬೇಕಂತೆ. ನೋವೇ. ಇಲ್ಲ ನಿಂದು ಇನ್ನೂ ಒಂದಿದೆಯಾ? ಇಲ್ಲ ಅಲ್ಲ, 2 ಆಡೋದು. ಇಲ್ಲ ಕಣೋ, ಇನ್ನೊಂದು ಆಡಿಲ್ಲ. ಏನೋ 51 ಆಗ್ಬಿಟ್ಟ ನೀನು. ನಂದಾಡಿದವನು. ಸೊ ನಾನು ಒಂದು ಆಡ್ತಾ ಇದ್ದೀನಿ. ಇವಾಗ ನೋಡು. Come on, Nicky. Hey, clean agake. 1 hour later. 2 hours later. 1 eternity later. ಗೊತ್ತಿತ್ತಲ್ಲ. ನೈಸ್. ನಾನು ಲಾಸ್ಟ್ ಆಗ್ಬಿಡ್ತೀನಿ. ನನ್ನ ಕ್ಯಾಮ್ರಾ ಹಿಡ್ದಾಗಿಂದ ಒಂದು ಆಗೇ ಇಲ್ಲ. ಸೋಲು ನೀನು, ಸೋಲು 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 ಸೋಲು. ಸೋತೋಗು ಸೋತೋಗು.
ನೋಡಪ್ಪ ಏನೋ ಸೋತೋಗ್ಲಿ. ಸ್ಪಿನ್ ನೋಡಿದ್ರು. ಇಲ್ಲ ಇದೆ ಲಾಸ್ಟ್ ಸೆಟ್ ಇದೆಯಲ್ಲ ಇಲ್ಲ ಚಾನ್ಸಸ್ ಇಲ್ಲ What? Anyway, I'm losing, so I'm giving my best shot. Yes. ಎಲ್ಲ ಹಂಗೆ ಆಡ್ಬೋದಾಗಿತ್ತಲ್ಲ. SD 305, ನಿಲನ್ 51, ನಿಕ್ಕಿ 34. ಯಾರು ಪಾಪ ಅಂತ ಬಿಟ್ಕೊಟ್ಟಿದ್ದೀನಿ ನೀನು ಗೆಲ್ಲಿ ಅಂತ. ಆ ಥರ ಎಲ್ಲ ಏನಿಲ್ಲ, ಆಡಕ್ಕೆ ಬಂದಿಲ್ಲ ಅಂತ ಹೇಳಲ್ಲಿ. ಪಾಪ ಅಂತ ಬಿಟ್ಕೊಟ್ಟಿದ್ದೀನಿ. ಏಯ್ ಚಾಲೆಂಜು ಅಷ್ಟೊಂದಿನ ಬಂದಿದೆ ಅಳ್ಕೊಂಡು ಹೋಗ್ಬಾರ್ದು ಅಂತ. ನೀನ್ನ ಚಾಲೆಂಜ್ ಬಾ ಇವಾಗ ಬರ್ಗರ್ ಕೊಡ್ಸು. ಸೂಪರ್ ನೈಸ್ ಗೇಮ್ ಬ್ರೋ. Yeah. How was it? It's good. We're the winners. Yes. Loser. ಪಾಪ ಅಂತ ಬಿಟ್ಕೊಟ್ಟಿದ್ದೀನಿ. ಓ ಪಾಪ ಅಂತ ಬಿಟ್ಕೊಡು. ಇಲ್ಲ, ಇದೊಂದು ಒಂದು kangaroo. ಇಲ್ಲ ಈಸಿ ಇರೋದು ಯಾವ್ದು ಗೊತ್ತಾ? ಅದೇ elephant. ರೇಸಿಂಗ್ ಎಷ್ಟಿದೆ ಅಂತ ನೋಡು. ಇದು 9 ಆ ಬ್ಲೂ ಮೇಲೆ ಮಾತ್ರ ರನ್ ಆಗ್ತದೆ. ನಿನ್ನ ಲಕ್ ಟೆಸ್ಟ್ ಮಾಡೋಣ. ಅವ ಆಂಟಿ ಬೈತಾ ಇದ್ರು, ಯಾಕೆ? ಏನ ಹುಡುಗಿ ಕಾಮನ್ ಸೆನ್ಸ್ ಇಲ್ವಾ, ಬಿಟ್ಬಿಟ್ಟು ಬಂದವಳು ಹೆಲ್ಮೆಟ್ನ ಅಂತ. ಹೆಲ್ಮೆಟ್ ಯಾರ್ದಪ್ಪ? ನೀನೇ ಹಿಡ್ಕೊಂಡಿದ್ದಳು. ಮತ್ತೆ ನೀನ್ ತಾನೇ ದುಡ್ಡು ಮತ್ತೆ ಅಂದ ಗೂಗು ಏನು ಇಸ್ಕೊಟ್ಟು ಎಲ್ಲಿದ ನಾವು ತಿಂಡಿ ಗೊತ್ತಾ? ಎಲ್ಲ ತಿಂತ 20,000 ವರ್ತ್ ಹೆಲ್ಮೆಟ್. ನಿನ್ ಹೆಲ್ಮೆಟ್ ನಿನಗಿರ್ಬೇಕು. ನಾನ್ಸೆನ್ಸ್ ಬಾಯ್. ಇನ್ನ ಇವಾಗ ನಾನು ರೈಡ್ ಹೆಂಗೆ ಹೋಗ್ತಿದ್ದೆ? ಬಿಟ್ಟೋಗು. ಹ್ಞೂ ನಿನ್ ತಲೆನೇ ನಿನಗೆ ಹೆಲ್ಮೆಟ್ ಇದ್ದಂಗೆ. ಹೌದು, ಮೇಲೋಗು. ಡಬ್ಬ ಥರ ಆಯ್ತು. ಹೋಗಿ ಎತ್ಕೊಂಡು ಬಾ. ಛೇ. ಸೊ ಫೈನಲಿ ಗೇಮಲ್ಲಿ ಸೋತದವರು ಟ್ರೀಟ್ ಕೊಡಿಸ್ಬೇಕಂತ ಇತ್ತು. ಸೊ ನೀವು ನೋಡೋದಂಗೆ ನಿಕ್ಕಿ ಸೋತ್ಲು. ಸೊ ನಮಗೆಲ್ಲರಿಗೂ ಟ್ರೀಟ್ ಕೊಡ್ಸಲು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ, ಆಚೆ ಬೇರೆ ಮಳೆ ಬರ್ತಿತ್ತು. ಸೊ ಮಳೆ ನಿಲ್ಲೋವರೆಗೂ ಕಾದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತೊಗೊಂಡೋಗಿ ಸೀದಾ ಗ್ಯಾರೇಜಿಗೆ ಹಾಕಿದ್ದು. ಎಕ್ಸ್ಟ್ರೀಮ್ ಬೈಕರ್ಸ್. ಎಲ್ಲ ವಯಸ್ಸೆಲ್ಲ ರೆಡಿ ಆಗ್ತದೆ. ಬಾ ಬ್ಯಾಗ್ ತಗೊಳ್ಳೋ. ಬ್ಯಾಕ್. ಸೊ ನನ್ನ ದಿನ ಈ ಥರ ಇತ್ತು. ಆ್ಯಕ್ಚುಲಿ ಗಾಡಿ ಮಾಡಿಫಿಕೇಷನ್ ಮಾಡಿಸೋಣ ಅಂದ್ಬಿಟ್ಟು ಬಂದಿದ್ದು. ನೋಡಿದ್ರೆ ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಪರ್ಚೇಸಿಂಗಲ್ಲಿ ಬ್ಯುಸಿ ಇದ್ವಿ. ಆ್ಯಂಡ್ ಡಿಸ್ಕಷನ್ಸ್ ಆಗ್ತಾನೆ ಇತ್ತು, ಟ್ರಿಪ್ ಏನು ಮಾಡೋದು ಎತ್ತ ಅಂದ್ಕೊಂಡು. ಮೋರ್ ಓವರ್ ಫ್ರೆಂಡ್ಸ್ ಡೇ ಔಟ್ ಆಗೋಯ್ತು. ತುಂಬ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ನೀವೇ ನೋಡಿದ್ರಿ ವ್ಲಾಗ್ ಹೆಂಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ಬರೋ ವ್ಲಾಗ್ಸ್ ಫುಲ್ಲು ನಮ್ಮ ಮಾನ್ಸೂನ್ ರೈಡ್ ಕೇರಳ ಟ್ರಿಪ್ ಹೆಂಗಿತ್ತು ಅಂದ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. Like, share, subscribe. Yes.